ನಮಸ್ಕಾರ. ಸೂಪರ್ 3ಗೆ ಸ್ವಾಗತ. ಸೂಪರ್ 3 ಇಲ್ಲೇ ಡ್ರಾ, ಇಲ್ಲೇ ಬಹುಮಾನ, 3 ಸುದ್ದಿಗಳ ಮಹಾಸ್ಫೋಟ. ಪ್ರತಿದಿನ ಒಂದೇ ಸುದ್ದಿಯನ್ನು ನೋಡ್ತಾ ಇದ್ದೀರಿ. ಒಂದು ನಿಗಮ ಮಂಡಳಿಯಲ್ಲಿ ಆಗ್ತಾ ಇರುವಂಥ ಅವ್ಯವಹಾರ, ಎರಡನೇದಾಗಿ ಭಾಳ ಮುಖ್ಯವಾಗಿ ಗಮನಿಸ್ತಾ ಇರುವಂಥದ್ದು ಮೂಡ, ಹಾಗೇನೆ ಅರೆಸ್ಟ್ ಆಗ್ತಾ ಇದ್ದಾರೆ ದರ್ಶನ್ ವಿಚಾರ ಎಲ್ಲವೂ ಕೂಡ. ಹಾಗಿದ್ರೆ ಜನರ ಸಮಸ್ಯೆಗಳನ್ನು ಯಾರ ಬಳಿ ಹೇಳ್ಕೊಳ್ಳೋದು? ಹಾಗಿದ್ರೆ ಬನ್ನಿ. ಡೆಂಗ್ಯೂ ಮಹಾನರ್ತನವಾಗ್ತಾ ಇದೆ ರಾಜ್ಯಾದ್ಯಂತ. ಪ್ರತಿ ಮನೆಯಲ್ಲೂ ಕಾಯಿಲೆ ಅಟ್ಯಾಕ್ ಮಾಡ್ತಾ ಇದೆ. ಇಡೀ ಗ್ರಾಮದಲ್ಲಿ ಜ್ವರ, ಕೈಕಾಲು ಊತ, ಯಾತನೆ. ಇದೀಗ ಚಿಕ್ಕಮಗಳೂರಿನ ದೇವಗೊಂಡನ ಹಳ್ಳಿಯಲ್ಲಿ ಜನ ಈ ಡೆಂಗ್ಯೂನಿಂದ ಪರಿತಪಿಸ್ತಾ ಇದ್ದಾರೆ. ಚಿಕ್ಕಮಗಳೂರಿನ ದೇವಗೊಂಡನ ಹಳ್ಳಿಯಲ್ಲಿ ಜನರ ಗೋಳು ಕೇಳೋರಿಲ್ಲ. ಡೆಂಗಿ ಆತಂಕ ಇದ್ರೂ ಕೂಡ ಅಧಿಕಾರಿಗಳ ಡೋಂಟ್ ಕೇರ್. ಯಾವ ರೀತಿ ಪ್ರಾಬ್ಲಮ್ ಉಂಟು ಮಾಡ್ತಾ ಇದೆ, ಬನ್ನಿ ಇದರ ಬಗ್ಗೆ ಒಂದು ಸ್ಪೆಷಲ್ ಪ್ಯಾಕೇಜ್ ನಿಮ್ಮ ಮುಂದೆ. ಮೊನ್ನೆ ಡೆಂಗ್ಯೂ ಜ್ವರ ಆಗಿದೆ. ಯಾವುದೋ ಜಿಲ್ಲಾ ಪಂಚಾಯತಿಯಿಂದ ಆಗಲಿ, ಗ್ರಾಮ ಪಂಚಾಯತಿಂದ ನಮ್ಮ ಮೆಂಬರ್ ಆಗಲಿ, ಅಧ್ಯಕ್ಷರಾಗಲಿ, ಯಾರೇ ಆಗಲಿ ಸ್ಪಂದಿಸ್ತಾ ಇದ್ದಾರೆ. ಅವರು ಚೀಟಿ ಕೊಡ್ತಾರೆ, ಮೇಡಮ್ ಅವರಿಗೆ ಕಬ್ಬು ಚುಚ್ಚು ಅಂತ ಅಷ್ಟೇ ಕಡಿಮೆ ಮಾಡ್ತಾರೆ. ಅದು ಊರಿಗೆ ಗೊತ್ತು. ಯಾರಿಗೂ ತಿಳಿಸಿದೆ ಸರ್. ಅಂದರೆ ನಮ್ಗೆ ಒಬ್ಬಕ್ಕೆ ಬಂದಿಲ್ಲ, ಇಡೀ ಊರಿಗೆ ಬಂದಿದೆ. ಊರಲ್ಲಿ 3% ಜನಕ್ಕೆ ಬಂದಿದೆ. ಮೆಡಿಸಿನ್ ತಗೋತಾ ಬಾಡಿ ಎಲ್ಲ ಬ್ಲ್ಯಾಕ್ ಬರೋಕ್ಕೆ ಸ್ಟಾರ್ಟ್ ಆಗ್ತದೆ. ಮೆಡಿಸಿನ್ ಜಾಸ್ತಿ ಆಗ್ತದೆ, ಮೈಯೆಲ್ಲ ನೆವೆ ಕಟ್ತಾ ಬರುತ್ತೆ. ಮೆಡಿಸಿನ್ ಬಿಟ್ಟರೆ ಉರಿ ಸ್ಟಾರ್ಟ್ ಆಗ್ತಾ ಇದೆ ಮೈಯೆಲ್ಲ. ಎಸ್ ವೀಕ್ಷಕರೇ, ಕೇಳಿದ್ರಲ್ಲ, ಒಬ್ರಲ್ಲ ಇಬ್ರಲ್ಲ, ಇಡೀ ಊರಿಗೆ 2 ತಿಂಗಳಿಂದ ಜ್ವರ, ಮೈ ಕೈ ನೋವು, ಮಂಡಿ ನೋವು, ಮೈ ಕಡಿತದಿಂದ ಗ್ರಾಮವೇ ಬೆಚ್ಚಿ ಬಿದ್ದಿದೆ. ಈ ನೋವಿನ ದೃಶ್ಯ ಕಂಡು ಬಂದಿದ್ದು ಚಿಕ್ಕಮಗಳೂರು ತಾಲೂಕಿನ ದೇವಗೊಂಡನಹಳ್ಳಿಯಲ್ಲಿ. ಎಲ್ಲೆಲ್ಲೂ ಮೌನದ ವಾತಾವರಣ. ಮನೆಯ ಅಂಗಳದಲ್ಲಿ ಕುಳಿತಿರೋ ವಯಸ್ಕರಲ್ಲಿ ಏನೋ ನೋವಿನ ಭಾವನೆ. ಹೌದು, ದೇವಗೊಂಡನಹಳ್ಳಿಗೆ 2 ತಿಂಗಳಿಂದ ಗ್ರಹಣವೇ ಆವರಿಸಿದೆ. ಗ್ರಾಮದ ಒಂದಿಬ್ಬರಿಗೆ ಬಂದಿದ್ದ ಜ್ವರ, ಮೈಕೈ ನೋವು, ಮಂಡಿ ನೋವು ಇದೀಗ ಇಡೀ ಗ್ರಾಮಕ್ಕೆ ಆವರಿಸಿದೆ. ಖಾಸಗಿ ಸರ್ಕಾರಿ ಆಸ್ಪತ್ರೆಗೆ ಹೋಗಿ ಔಷಧಿ ತೆಗೆದುಕೊಂಡ ಕೆಲ ಹೊತ್ತು ಮಾತ್ರದಲ್ಲಿ ಆಮೇಲೆ ಅದೇ ನೋವು, ಜ್ವರ. ಈ ಗ್ರಾಮದಲ್ಲಿ ಇಷ್ಟು ನರಕಯಾತನೆ ಇದ್ರೂ ಕೂಡ ಆರೋಗ್ಯ ಇಲಾಖೆ ಮಾತ್ರ ಈ ಗ್ರಾಮಕ್ಕೆ ಕಾಲಿಟ್ಟಿಲ್ಲ. ವರದಿ ಮಾಡ್ತಿದ್ದಂತೆ MLC ಸಿಟಿ ರವಿ ದೌಡು. ಕ್ಯಾಮರಾ ಹಿಡಿದಿದ್ದೇ ತಡ ಆರೋಗ್ಯ ಸಿಬ್ಬಂದಿ ಎಂಟ್ರಿ. ರಿಪಬ್ಲಿಕ್ ಕನ್ನಡದ ಸೂಪರ್ 3 ಎಂಟ್ರಿ ಮಾಹಿತಿ ಸಿಗ್ತಾ ಇದ್ದಂತೆ ದೇವಗೊಂಡನಹಳ್ಳಿಗೆ ಸಿಟಿ ರವಿ ಓಡೋಡು ಬಂದ್ರು. ಮಾಜಿ ಸಚಿವರ ಬಳಿ ಅನಾರೋಗ್ಯದ ಬಗ್ಗೆ ಗ್ರಾಮಸ್ಥರು ಅಳಲು ತೋಡಿಕೊಂಡ್ರು. ಇಡೀ ಗ್ರಾಮಕ್ಕೆ ಜ್ವರ ಬಂದಿದೆ, ಏನ್ ಮಾಡ್ತಿದ್ದೀರಿ ಅಂತ ಆರೋಗ್ಯ ಸಿಬ್ಬಂದಿಗೆ ಸಿಟಿ ರವಿ ತರಾಟೆಗೆ ತೆಗೆದುಕೊಂಡ್ರು. ತಕ್ಷಣ ಕ್ರಮ ಕೈಗೊಳ್ಳಿ ಅಂತ ಸೂಚನೆಯನ್ನು ನೀಡಿದ್ರು. ಈಗ ನೋಡಿ, ಇವ್ರು ಹೇಳಿದ ಪ್ರಕಾರ 1,000ಕ್ಕೂ ಹೆಚ್ಚು ಜನ, ಪ್ರತಿ ಮನೆಯಲ್ಲೂ 1, 2, 3 ಜನ, ಮಕ್ಕಳಿಂದ ಹಿಡಿದು ವಯೋವೃದ್ಧರವರೆಗೂ ಇದರಲ್ಲಿ ಸಫರ್ ಆಗಿದ್ದಾರೆ. ಇನ್ನು ಸೂಪರ್ 3 ಟೀಮ್ ಕ್ಯಾಮೆರಾ ಹಿಡಿದುಕೊಂಡು ಬಂದಿದ್ದೇ ತಡ ಆರೋಗ್ಯ ಇಲಾಖೆ ಸಿಬ್ಬಂದಿ ಎದ್ನೋ ಬಿದ್ನೋ ಅಂತ ಓಡೋಡ್ ಬಂದ್ರು. ಗ್ರಾಮದಲ್ಲಿನ ಕೊಳಚೆ ನೀರು, ಸೊಳ್ಳೆಗಳನ್ನ ಸಂಗ್ರಹಿಸಿ MLC ಸಿಟಿ ರವಿಗೆ ತೋರಿಸಿದ್ರು. ಆರೋಗ್ಯ ಅಧಿಕಾರಿಗಳೇ, ರಾಜ್ಯದಲ್ಲಿ ಡೆಂಗಿ ತಾಂಡವವಾಡ್ತಾ ಇದೆ. ದೇವಗೊಂಡನಹಳ್ಳಿ ಜನರಂತೂ ಅನಾರೋಗ್ಯದಿಂದ ಕಂಗಾಲಾಗಿದ್ದಾರೆ. ಆದಷ್ಟು ಬೇಗ ಆರೋಗ್ಯ ಕ್ಯಾಂಪ್ ನಡೆಸಿ ಜನರ ನೋವಿಗೆ ಸ್ಪಂದಿಸಬೇಕಾಗಿದೆ. ನಿಮ್ ಕೈಯಲ್ಲಿ ಆಗದೆ ಇದ್ರೆ ಹೇಳಿ, ಸೂಪರ್ 3 ಟೀಮ್ ಹೆಲ್ತ್ ಕ್ಯಾಂಪ್ ನಡೆಸುತ್ತೆ. ಚೇತನ್ ಪದ್ಮಶಾಲಿ, ರಿಪಬ್ಲಿಕ್ ಕನ್ನಡ, ಚಿಕ್ಕಮಗಳೂರು. ಇದಕ್ಕೆ ಸಂಬಂಧಪಟ್ಟ ಹಾಗೆ ಕೆಲವು ಲೀಡರ್ಗಳು ಯಾರಂತ ಹೇಳ್ತೀನಿ. ಹೇಮರಾಜ್, ಡಾಕ್ಟರ್ ಅಶ್ವಥ್ ಬಾಬು DHO, ಮೀನಾ ನಾಗರಾಜ್ ಜಿಲ್ಲಾಧಿಕಾರಿ, HD ತಮ್ಮಯ್ಯ ಶಾಸಕ, ಸಿಟಿ ರವಿ ವಿಧಾನ ಪರಿಷತ್ ಸದಸ್ಯ. ಈ ಪ್ರಾಬ್ಲಮ್ ಇರೋ ಬಗ್ಗೆ ನಾವು ದೊಡ್ಡ ಮಟ್ಟದಲ್ಲಿ ಸುದ್ದಿ ಮಾಡಿದ್ವಿ. ಆಗ ಅಲ್ಲಿ ಸಿಟಿ ರವಿ ಎಂಟ್ರಿ ಕೊಡ್ತಾರೆ. ಡಾಕ್ಟರ್ ಅಶ್ವಥ್ ಬಾಬು DHO, ಮೀನಾ ನಾಗರಾಜ್ ಜಿಲ್ಲಾಧಿಕಾರಿ, HD ತಮ್ಮಯ್ಯ ಶಾಸಕ ಮತ್ತು ಸಿಟಿ ರವಿ ವಿಧಾನ ಪರಿಷತ್ ಸದಸ್ಯ. ಇನ್ನು ಸೂಪರ್ 3ಯ ಸೂಪರ್ ಫಾಸ್ಟ್ ಇಂಪ್ಯಾಕ್ಟ್ ಆಗಿದೆ. ಊರಿಗೆ ಕ್ಯಾಮರಾ ಎಂಟ್ರಿ ಆಗ್ತಾ ಇದ್ದಾಗೆ ಅಲರ್ಟ್ ಆಗಿರ್ತಾರೆ. ಎಲ್ಲ ಎದ್ನೋ ಬಿದ್ನೋ ಅಂತ ಓಡಿ ಬರ್ತಾರೆ. ಸಿಟಿ ರವಿ ಆರೋಗ್ಯ ಇಲಾಖೆ ಅಲರ್ಟ್ ಆಗುತ್ತೆ. 24 ಗಂಟೆಯಲ್ಲಿ ಏನೆಲ್ಲ ಆಗೋಗ್ಬಿಡುತ್ತೆ. ಆ ಸುದ್ದಿ ಮಾಡಿದಾಗ ನಾವು ಏನು ಸುದ್ದಿಯನ್ನು ಮಾಡ್ತೀವಿ ಆ ಸಂದರ್ಭದಲ್ಲಿ
ಸೂಪರ್ 3ಯ ಸೂಪರ್ ಫಾಸ್ಟ್ ಇಂಪ್ಯಾಕ್ಟ್. ಊರಿಗೆ ಕ್ಯಾಮರಾ ಎಂಟ್ರಿ ಆಗ್ತಾ ಇದ್ದಾಗೆ ಅಲರ್ಟ್. ಎದ್ನೋ ಬಿದ್ನೋ ಅಂತ ಓಡಿದ ಸಿಟಿ ರವಿ ಓಡಿ ಬಂದರು. ಬೆಂಗಳೂರಿಂದ ಡೈರೆಕ್ಷನ್ ಕೊಟ್ಟು ಕಳಿಸಿದ್ರಪ್ಪ ಅಂದ್ರೆ ನಾನು ನೆನ್ನೆನೆ ಬಂದಿದ್ದೆ. ಪೇಪರ್ ನ್ಯೂಸ್ ಮೇಲೆ ಕಳಿಸಿದ್ರಾ? ಇಲ್ಲ, ನೆನ್ನೆನೆ ಬಂದಿದೆ. ಅಲ್ಲಿ ಬಂದು ಈ ಗ್ರಾಮಕ್ಕೆ ಬರಕ್ಕೆ ನಿಮಗೆ ಬೆಳಿಗ್ಗೆ ಪೇಪರಲ್ಲಿ ಬಂದಿತ್ತು ಸರ್. ಆ ಪೇಪರ್ ಬಂದಿರೋ ಆಧಾರದಲ್ಲಿ ಇಲ್ಲಿ ಬಂದಿದ್ದು. ಬೆಂಗಳೂರು ಆರೋಗ್ಯ ಸೌಧ. ಬೆಂಗಳೂರಿಂದ ಡೈರೆಕ್ಷನ್ ಕೊಟ್ಟು ಕಳಿಸಿದ್ರಪ್ಪ ಅಂದ್ರೆ ನಾನು ನೆನ್ನೆನೆ ಬಂದಿದ್ದೆ. ಪೇಪರ್ ನ್ಯೂಸ್ ಮೇಲೆ ಕಳಿಸಿದ್ರಾ? ಇಲ್ಲ, ನೆನ್ನೆನೆ ಬಂದಿದೆ. ಅಲ್ಲಿ ಬಂದು ಈ ಗ್ರಾಮಕ್ಕೆ ಬರಕ್ಕೆ ನಿಮಗೆ ಬೆಳಿಗ್ಗೆ ಪೇಪರಲ್ಲಿ ಬಂದಿತ್ತು ಸರ್. ಆ ಪೇಪರ್ ಬಂದಿರೋ ಆಧಾರದಲ್ಲಿ ಇಲ್ಲಿ ಬಂದಿದ್ದು. ನೀವು ಎಲ್ಲಿಯವರು? ಬೆಂಗಳೂರು ಆರೋಗ್ಯ ಸೌಧ. ಬೆಂಗಳೂರಿಂದ ಡೈರೆಕ್ಷನ್ ಕೊಟ್ಟು ಕಳಿಸಿದ್ರಪ್ಪ ಅಂದ್ರೆ ನಾನು ನೆನ್ನೆನೆ ಬಂದಿದ್ದೆ. ಪೇಪರ್ ನ್ಯೂಸ್ ಮೇಲೆ ಕಳಿಸಿದ್ರಾ? ಇಲ್ಲ, ನೆನ್ನೆನೆ ಬಂದಿದೆ. ಅಲ್ಲಿ ಬಂದು ಈ ಗ್ರಾಮಕ್ಕೆ ಬರಕ್ಕೆ ನಿಮಗೆ ಬೆಳಿಗ್ಗೆ ಪೇಪರಲ್ಲಿ ಬಂದಿತ್ತು ಸರ್. ಆ ಪೇಪರ್ ಬಂದಿರೋ ಆಧಾರದಲ್ಲಿ ಇಲ್ಲಿ ಬಂದಿದ್ದು. ಬೆಂಗಳೂರು ಆರೋಗ್ಯ ಸೌಧ. ಬೆಂಗಳೂರಿಂದ ಡೈರೆಕ್ಷನ್ ಕೊಟ್ಟು ಕಳಿಸಿದ್ರಪ್ಪ ಅಂದ್ರೆ ನಾನು ನೆನ್ನೆನೆ ಬಂದಿದ್ದೆ. ಪೇಪರ್ ನ್ಯೂಸ್ ಮೇಲೆ ಕಳಿಸಿದ್ರಾ? ಇಲ್ಲ, ನೆನ್ನೆನೆ ಬಂದಿದೆ. ಅಲ್ಲಿ ಬಂದು ಈ ಗ್ರಾಮಕ್ಕೆ ಬರಕ್ಕೆ ನಿಮಗೆ ಬೆಳಿಗ್ಗೆ ಪೇಪರ್ ಚಿಕನ್ ಗುನ್ನೆ ಅಂತಾರೆ, ಡೆಂಗ್ಯೂ ಜ್ವರ ಅಂತಾರೆ, ಯಾವುದೊಂದು ಗೊತ್ತಿಲ್ಲ. ನಮ್ಮೂರಲ್ಲಿ 2 ತಿಂಗಳಿಂದವ ಕಾಲು ನೋವು, ಕೈ ನೋವು, ಈ ಥರ ಕೆಲಸ ಮಾಡಿದ್ರೆ ಜಾಸ್ತಿ ಆಗುತ್ತೆ, ಕೆಲಸ ಮಾಡಿದ್ರೂ ಜಾಸ್ತಿ ಆಗುತ್ತೆ. ಹಾಸ್ಪಿಟ್ಲಿಗೆ ಸಿಂದಗಿರಿಗೆ ತೋರಿಸ್ತಾ ಇದ್ದೀವಿ, ಇಂಜೆಕ್ಷನ್ ಕೊಡ್ತಾರೆ, ಬರ್ತೀವಿ, ಅಲ್ಲಿ 700 ರೂಪಾಯಿ ಬಿಲ್ ಮಾಡ್ತಾರೆ. ಇಲ್ಲಿ ಬಂದು ಮತ್ತೆ ಮಾರನೇ ದಿವಸ ಹೋಗ್ಬೇಕು. ಅಂದರೆ ಗೌರ್ಮೆಂಟ್ ಹಾಸ್ಪಿಟಲಲ್ಲಿ ಯಾವುದೇ ಸ್ಪೆಷಾಲಿಟಿ ನಮಗೆ ಸಿಗ್ತಾ ಇಲ್ಲ. ಕಳ್ಸೊಬ್ರಿಗೆ ಹೋದ್ರು ಇಂಜೆಕ್ಷನ್ ಕೊಡ್ತಾರೆ, ಇಲ್ಲ ಅಂತಲ್ಲ, ಇಂಜೆಕ್ಷನ್ ಕೊಡ್ತಾರೆ, ಬಟ್ ಹುಷಾರಾಗ್ತಾಯಿಲ್ಲ. ಇದೇನು ಉಳುಕಿತ್ತಾ ಅಂತ ಕೇಳ್ತಾರೆ. ಕಾಲು ನಾವು ಕುಣ್ಕೊಂಡು ಹೋದರೆ ಇದೇನು ಉಳುಕಿದೆಯಾ ಅಂತ ಕೇಳ್ತಾರೆ. ನಾವೇನು ಮಾಡೋದು? ಯಾರಿಗೂ ಚಿಕನ್ ಮೊನ್ನೆ ಡೆಂಗ್ಯೂ ಜ್ವರ ಆಗಿದೆ. ಯಾವುದೋ ಜಿಲ್ಲಾ ಪಂಚಾಯತಿಂದ ಆಗಲಿ, ಗ್ರಾಮ ಪಂಚಾಯತಿಂದ ನಮ್ಮ ಮೆಂಬರ್ ಆಗಲಿ, ಅಧ್ಯಕ್ಷರಾಗಲಿ, ಯಾರೇ ಆಗಲಿ ಸ್ಪಂದಿಸ್ತಾ ಇಲ್ಲ. ಜ್ವರ, ಈ ಕೈಕಾಲು ನೋವು, ನಮ್ಮೂರಿಗೆ ಮುಕ್ಕಾಲು ಭಾಗ ಆಗಿದೆ. ನಾವು ಎಲ್ಲ ಹಾಸ್ಪಿಟ್ಲಿಗೆ ಹೋಗಿ ಎಲ್ಲಿ ಹೋದ್ರು 500 ರೂಪಾಯಿ ಕಮ್ಮಿ ಯಾರು ತೊಗೊಳಕ್ಕಿಲ್ಲ. ಎಲ್ಲರೂ ರೈತರೇ, ಎಲ್ಲ ಕೂಲಿ ಮಾಡೋರೆ, ಇಲ್ಲಿ ಸಾವುಕಾರ ಯಾರೂ ಇಲ್ಲ. ಎಲ್ಲಿ ಹೋದ್ರು 500 ರೂಪಾಯಿನೇ. ಹೋದರೆ 1 ದಿವಸ 2 ದಿವಸ ಚೆನ್ನಾಗಿರ್ತೀವಿ, ಮತ್ತು ಅದೇ. ನಾನು ಕ್ಯಾಬ್ ಡ್ರೈವರು, ಬೆಂಗಳೂರಲ್ಲಿ ನನ್ನ ಕಾರಿದೆ. ನಾನು 2 ತಿಂಗಳಿಂದ ಕ್ಯಾಬ್ ನಿಲ್ಲಿಸ್ಬಂದು ಬೆಂಗಳೂರು ಹೋಗಿ ಏನಿಲ್ಲ, ಫಸ್ಟು ಸ್ಟಾರ್ಟಿಂಗು ಪ್ಯೂವರ್ ಬರುತ್ತೆ, ಪ್ಯೂವರ್ ಲೈಟಾಗಿ ಬರುತ್ತೆ. ಆಮೇಲೆ ಆಸ್ಪತ್ರೆಗೆ ಪ್ಯೂವರ್ ಕಡಿಮೆ ಆಗುತ್ತೆ. ಸ್ಟಾರ್ಟಿಂಗ್ ಇವು ಕೈಗಳು, ಈ ಗೆಣ್ಣು, ಇದೆಲ್ಲ ನೋವು ಸ್ಟಾರ್ಟ್ ಆಗುತ್ತೆ, ಕೀಲು. ಆಮೇಲೆ ಸ್ವಲ್ಪ ಮೆಡಿಸಿನ್ ತಗೊತ ಬಾಡಿಯೆಲ್ಲ ಬ್ಲ್ಯಾಕ್ ಬರೋಕ್ಕೆ ಸ್ಟಾರ್ಟ್ ಆಗ್ತೈತೆ. ಮೆಡಿಸಿನ್ ಜಾಸ್ತಿ ಆಗ್ತದೆ, ಮೈಯೆಲ್ಲ ನೆವೆ ಕಟ್ತಾ ಬರುತ್ತೆ. ಮೆಡಿಸಿನ್ ಬಿಟ್ಟರೆ ಉರಿ ಸ್ಟಾರ್ಟ್ ಆಗ್ತಾಯಿದೆ ಮೈಯೆಲ್ಲ. ತಿಂಗಳ ಮೇಲೆ 7 ದಿನ ಆಯಿತು ಸರ್. ಹೋಗ್ತಾ ಇದ್ದೀವಿ, ಅಂದರೆ ಟೈಮು ನಮಗೆ ಸಿಗಬೇಕಲ್ಲ ನೋಡಿ. ದನ ಇದೆ, ಕೂಲಿ ಹೋಗಬೇಕು, ದಿವಸನೂ ಕೆಲಸಕ್ಕೆ ಹೋಗ್ತೀವಿ. ಒಂದೊಂದು ಸತಿ ಹೋದರೆ 1000 ರೂಪಾಯಿ ಮೇಲೇ ಆಗ್ತೈತೆ ಹಾಸ್ಪಿಟಲ್ಗೆ. ಒಂದೊಂದು ಸತಿ ಒಂದೊಂದು ಹಾಸ್ಪಿಟಲ್ಗೆ ಒಂದೊಂದು ಥರ ಫೀಸ್ ಇರುತ್ತೆ. ಏನಿಲ್ಲ, ಫಸ್ಟು ಸ್ಟಾರ್ಟಿಂಗು ಪ್ಯೂವರ್ ಬರುತ್ತೆ, ಪ್ಯೂವರ್ ಲೈಟಾಗಿ ಬರುತ್ತೆ. ಆಮೇಲೆ ಆಸ್ಪತ್ರೆಗೆ ಪ್ಯೂವರ್ ಕಡಿಮೆ ಆಗುತ್ತೆ. ಸ್ಟಾರ್ಟಿಂಗ್ ಇವು ಕೈಗಳು, ಈ ಗೆಣ್ಣು, ಇದೆಲ್ಲ ನೋವು ಸ್ಟಾರ್ಟ್ ಆಗುತ್ತೆ, ಕೀಲು. ಆಮೇಲೆ ಸ್ವಲ್ಪ ಮೆಡಿಸಿನ್ ತಗೊತ ಬಾಡಿಯೆಲ್ಲ ಬ್ಲ್ಯಾಕ್ ಬರೋಕ್ಕೆ ಸ್ಟಾರ್ಟ್ ಆಗ್ತೈತೆ. ಮೆಡಿಸಿನ್ ಜಾಸ್ತಿ ಆಗ್ತದೆ, ಮೈಯೆಲ್ಲ ನೆವೆ ಕಟ್ತಾ ಬರುತ್ತೆ. ಮೆಡಿಸಿನ್ ಬಿಟ್ಟರೆ ಉರಿ ಸ್ಟಾರ್ಟ್ ಆಗ್ತಾಯಿದೆ ಮೈಯೆಲ್ಲ. ತಿಂಗಳ ಮೇಲೆ 7 ದಿನ ಆಯಿತು ಸರ್. ಹೋಗ್ತಾ ಇದ್ದೀವಿ, ಅಂದರೆ ಟೈಮು ನಮಗೆ ಸಿಗಬೇಕಲ್ಲ ನೋಡಿ. ದನ ಇದೆ, ಕೂಲಿ ಹೋಗಬೇಕು, ದಿವಸನೂ ಕೆಲಸಕ್ಕೆ ಹೋಗ್ತೀವಿ. ಒಂದೊಂದು ಸತಿ ಹೋದರೆ 1000 ರೂಪಾಯಿ ಮೇಲೇ ಆಗ್ತೈತೆ ಹಾಸ್ಪಿಟಲ್ಗೆ. ಒಂದೊಂದು ಸತಿ ಒಂದೊಂದು ಹಾಸ್ಪಿಟಲ್ಗೆ ಒಂದೊಂದು ಥರ ಫೀಸ್ ಇರುತ್ತೆ. ಏನಿಲ್ಲ, ಫಸ್ಟು ಸ್ಟಾರ್ಟಿಂಗು ಪ್ಯೂವರ್ ಬರುತ್ತೆ, ಪ್ಯೂವರ್ ಲೈಟಾಗಿ ಬರುತ್ತೆ. ಆಮೇಲೆ ಆಸ್ಪತ್ರೆಗೆ ಪ್ಯೂವರ್ ಕಡಿಮೆ ಆಗುತ್ತೆ. ಸ್ಟಾರ್ಟಿಂಗ್ ಇವು ಕೈಗಳು, ಹೀಗೆ. ಓಕೆ, ಚೇತನ್ ಇದರ ಬಗ್ಗೆ ಇನ್ನಷ್ಟು ಹೆಚ್ಚಿನ ಮಾಹಿತಿ ಕೊಡ್ತಾನೆ. ಚೇತನ್, ನಾವು ಕ್ಯಾಮರಾ ಹಿಡ್ಕೊಂಡು ಆ ಸ್ಟೋರಿ ಮಾಡ್ತಿರಬೇಕಾದ್ರೆ ಸಿ.ಟಿ. ರವಿ ಎಂಟ್ರಿ ಕೊಡ್ತಾರೆ. ಈಗ ಏನು ಸಿ.ಟಿ. ರವಿ ಎಂಟ್ರಿ ಕೊಟ್ಟಂದ್ರೆ ಮುಗಿದೋಯ್ತಾ ಅಥವಾ ಮುಂದೆ ಏನಾದರೂ ಮಾಡ್ತಾರಾ? ಜಯಪ್ರಕಾಶ್, ಈಗಾಗಲೇ ಏನೋ ರಿಪಬ್ಲಿಕ್ ಕನ್ನಡದ ಕ್ಯಾಮ್ರಾ ನೋಡಿದ ತಕ್ಷಣ ಒಂದು ಆರೋಗ್ಯ ಇಲಾಖೆಯವರು ಕೂಡ ಅಲ್ಲಿ ಚೆಕ್ ಮಾಡ್ತಾರೆ, ಮತ್ತೆ ಲಾರ್ವಾ ಸರ್ವೆ ಕೂಡ ಮುಂದಾಗ್ತಾರೆ. ಅದಾದ ನಂತರ ನಾವು ತೆರಳಿದ ಕೆಲವೇ ಗಂಟೆ, ಅರ್ಧ ಗಂಟೆಯಲ್ಲಿ ಸ್ಥಳಕ್ಕೆ MLC ಸಿ.ಟಿ. ರವಿ ಕೂಡ ಆಗಮಿಸ್ತಾರೆ. ಒಂದು ಜನರ ಜೊತೆ ಒಂದು ಮಾಹಿತಿನ ಕೂಡ ಪಡೆದುಕೊಳ್ತಾರೆ. ಒಂದೊಂದು ಜನರ ಏನು ಸಮಸ್ಯೆಗಳಿದೆ ಅದನ್ನ ಸಿದ್ರೆ ಒಂದೆಡೆ ಲಾರ್ವಾ ಸರ್ವೆ ಕೂಡ ನಡೆದಿದೆ. ಆದ್ರೆ ಇಲ್ಲಿ ಮತ್ತಷ್ಟು ಒಂದು ಕ್ಯಾಂಪ್ಗಳು ಕೂಡ ನಡೀಬೇಕು ಅನ್ನೋ ಆಗ್ರಹ ಇದೆ. ಅದಕ್ಕೆ ಈಗಾಗಲೇ ಆರೋಗ್ಯ ಇಲಾಖೆಯವರು ಕೂಡ ಒಂದು ಸ್ಪಂದನೆ ಕೂಡ ನೀಡಿದೆ. ಆದ್ರೆ ಪ್ರಮುಖವಾಗಿ ಇಲ್ಲಿರುವಂತದ್ದು ಈಗ ಅಲ್ಲಿ ಬರ್ತಾ ಇರುವಂತ ಜ್ವರ ಯಾವುದು, ಮೈಕೈ ನೋವು ಯಾವುದು, ಮತ್ತೆ ಮೈ ತುರಿಕೆ ಬರುವಂತದ್ದು ಯಾವುದು ಅನ್ನೋದು ಕೂಡ ಅವರು
ಪರಿಶೀಲನೆ ನಡೆಸಬೇಕು ಅಂತ ಕೂಡ ಆಗ್ರಹ ಮಾಡ್ತಾ ಇದ್ದಾರೆ. ಯಾಕಂದ್ರೆ 2 ತಿಂಗಳಿಂದಲೂ ಕೂಡ ಪ್ರತಿಯೊಬ್ರು ಆಸ್ಪತ್ರೆಗೆ ಹೋಗಿದ್ದಾರೆ, ಬ್ಲಡ್ ಚೆಕಪ್ ಕೂಡ ಮಾಡಿದ್ದಾರೆ. ಯಾರಿಗೂ ಕೂಡ ಡೆಂಗ್ಯೂ ಚಿಕನ್ ಗುನ್ಯಾ ಪಾಸಿಟಿವ್ ಅನ್ನೋ ಕೂಡ ವರದಿಯನ್ನ ಯಾರು ಕೂಡ ಕೊಟ್ಟಿಲ್ಲ. ಹಾಗಾಗಿ ಅಲ್ಲಿನ ಸ್ಥಳೀಯರು ಈಗ ರಿಪಬ್ಲಿಕ್ ಕನ್ನಡದ ಜೊತೆ ಕೂಡ ಮತ್ತೆ ಅಲ್ಲಿನ ಆರೋಗ್ಯ ಸಿಬ್ಬಂದಿ ಇರ್ಬೋದು, ಮತ್ತೆ ಸಿಟಿ ರವಿಯವರಿಗೂ ಕೂಡ ಪ್ರಮುಖವಾಗಿ ಒಂದು ಆಗ್ರಹ ಮಾಡಿರುವಂತದ್ದು, ನಮಗೆ ಬರ್ತಿರುವಂತ ಕಾಯಿಲೆ ಯಾವುದು ಅದನ್ನ ಕಡಾಖಂಡಿತವಾಗಿ ತನಿಖೆ ಮಾಡಬೇಕು, ಮತ್ತೆ ಪರಿಶೀಲನೆ ಮಾಡಬೇಕು, ಅದಕ್ಕೆ ಸೂಕ್ತ ಚಿಕಿತ್ಸೆಯನ್ನ ನೀಡಬೇಕು ಕೂಡ ಆಗ್ರಹವನ್ನು ಮಾಡಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಸೋಮವಾರದ